ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ, ಖುಷಿ ಪಡ್ತೀನಿ. ಇದು ಅಂದರೆ ಮಂಗಳವಾರ ದಿವಸದ್ದು ನೆನ್ನೆದು ಯುಗಾದಿ ಹಬ್ಬದ ಒಂದು ಪೂಜೆ ನೈವೇದ್ಯ ಸಿಂಪಲಾಗಿ ಮಾಡಿದ್ವಿ ನಮ್ಮ ಮನೇಲಿ. ತುಂಬ ಸಿಂಪಲ್ ಅಂದರೆ ಬೇವಿನ ಪುಡಿ ಮಾಡಿದ್ದೀನಿ. ಹುರುಗಡ್ಲೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಬೇವಿನ ಹೂವು ಹಾಕಿ ನಾವು ಬೇವಿನ ಪುಡಿ, ಬೇವಿನ ಕಷಾಯ ಅಂತೆಲ್ಲನೂ ಹೇಳ್ತಾರೆ. ಬೇವಿನ ಕಷಾಯ ಅಲ್ಲ, ಬೇವಿನ ಪುಡಿ ಮಾಡಿದ್ದೆ. ದೇವರಿಗೆ ಆರತಿ ಮಾಡಿದ್ದೀನಿ. ಸೊ ಆರತಿ ಬೆಳಬೇಕಲ್ವ, ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಪೂಜೆದೊಂದು ಏನು ಶಾಸ್ತ್ರಕ್ಕೆ ಸಿಂಪಲ್ಲಾಗಿ ಮಾಡಬೇಕು ಅಷ್ಟು ಮಾತ್ರ ಮಾಡಿದ್ದೀನಿ. ನನಗೆ ಇದು ಇಷ್ಟು ಮಾತ್ರ ತುಂಬ ಖುಷಿ ಆಯಿತು. ಹೊಸ ಕಳಶ ಚೇಂಜ್ ಮಾಡಿದೆ. ಮಾವಿನ ಎಲೆ ತೋರಣ ಮೇನ್ ಡೋರ್ಗೆ ಮತ್ತು ದೇವ್ರ ಮನೆಯಲ್ಲಿ ಇಟ್ಟು, ಹೊಸ ಹೂಗಳನ್ನೆಲ್ಲ ದೇವರಿಗೆ ಇಟ್ಟು, ಪೂಜೆ ಅಂತೂ ತುಂಬ ವಿಧಿ ವಿಧಾನ ಮತ್ತು ಸ್ತೋತ್ರಗಳು, ಅಷ್ಟೋತ್ತರ ಅಂತೂ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಕುಂಕುಮ ಅರ್ಚನೆ ಮತ್ತು ದುರ್ಗಾ ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರ, ಸೋಮವಾರ ಶಿವನ ಅಷ್ಟೋತ್ತರ, ಕುಂಕುಮ ಅರ್ಚನೆ ಎಲ್ಲನೂ ಇರುತ್ತೆ. ತುಂಬ ಚೆನ್ನಾಗಾಯಿತು. ಎಲ್ಲ ನೇಮ ಒಂದು ವಿಧಾನ ಪ್ರಕಾರನೇ ಪೂಜೆ ಆಯಿತು ಅಂತ ಹೇಳ್ತೀನಿ. ಸಾಕು, ಇಷ್ಟು ಸಿಂಪಲ್ಲಾಗಿ ನಾವು ಪೂಜೆ ಮಾಡಿಕೊಂಡ್ರೆ ನಮಗೂ ಒಂದು ಮನಸ್ಸಿಗೆ ಖುಷಿ ಇರುತ್ತೆ. ನೋಡಿ, ಮಾವಿನ ಎಲೆ, ಆಮೇಲೆ ಧವನ, ಆಮೇಲೆ ಗೆಜ್ಜೆ ವಸ್ತ್ರ, ಹೂವು, ಬೇವಿನ ಸೊಪ್ಪು ಕೂಡ ನಾನು ಕಳಶಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆ ವೀಳ್ಯದೆಲೆ, ಬೇವಿನ ಸೊಪ್ಪು, ಮಾವಿನ ಎಲೆ ಮತ್ತು ಧವನ ಕಳಶದಲ್ಲಿಟ್ಟಿದ್ದೀನಿ. ಕಳಶದ ನೀರಿಗೆ ನಾನು ಸ್ವಲ್ಪ ಗಂಗಾಜಲ ಮತ್ತು ನೀರು, ಕಾವೇರಿ ನೀರು, ಹಾಗೆ ಅದರ ಜೊತೆಯಲ್ಲಿ ಸ್ವಲ್ಪ ಪಚ್ಕರ್ಪೂರ, ಅರಿಶಿನ, ಕುಂಕುಮ, ಶ್ರೀಗಂಧ, ಸ್ವಲ್ಪ ಗಂಧಾಕ್ಷತೆ ಮತ್ತು ಸ್ವಲ್ಪ ಲಾವಂಚ, ಆಮೇಲೆ ಕಾಯಿನ್ಗಳು ಅಂದರೆ ತಾಮ್ರದ್ದು ಇರುತ್ತೆ, ಬೆಳ್ಳಿದು ಇರುತ್ತೆ, ಮತ್ತು ₹1 ಕಾಯಿನ್ ಕೂಡ ಇರುತ್ತೆ. ಸೊ ಈ ಬೆಳ್ಳಿ ಕಾಯಿನು, ತಾಮ್ರದ ಕಾಯಿನು ಅದೆಲ್ಲನೂ ನಾನು ಕಳಶದಲ್ಲೆಲ್ಲ ಹಾಕಿ, ನೀರೆಲ್ಲ ಆ ಥರ ಎಲ್ಲ ಒಂದು ಪಂಚದ್ರವ್ಯಗಳು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ಸುವಾಸನೆಯುಕ್ತ ಪರಿಮಳದಿಂದ ಕೂಡಿದ ಒಂದು ಏನಂದರೆ ಕುಂಕುಮ ಅರಿಶಿನ ಎಲ್ಲನೂ ಹಾಕಿ ಕಳಶಕ್ಕೆ ತುಂಬಿಸಿಟ್ಟಿರ್ತೀನಿ. ನೋಡಿ, ತೋರಣ ಕೂಡ ಇಲ್ಲಿ ದೇವ್ರ ಮನೆಯಲ್ಲೂ ನಾನು ಕಟ್ಟಿದ್ದೀನಿ. ದೇವ್ರ ಬಾಗಿಲಿಗೆ ರೆಡಿಮೇಡ್ದೊಂದು ಬಟ್ಟೆದೇ ತೋರಣ ಇದೆ, ತುಂಬ ಚೆನ್ನಾಗಿದೆ, ರೆಡ್ ಕಲರು. ಅದು ನಂಗೆ ತುಂಬ ಇಷ್ಟ, ಅದಂತೂ ಇದ್ದೇ ಇರುತ್ತೆ. ಆದರೆ ಮೇನ್ ಡೋರಿಗೆ ನಾನು ಮಾವಿನ ಎಲೆ ತೋರಣ ಮತ್ತು ಬೇವಿನ ಸೊಪ್ಪು ಕಟ್ಟಿದ್ದೆ. ಅದ್ರ ಜೊತೆಗೆ ದೇವ್ರ ಮನೆ ಒಳಗಡೆ ನಮ್ಮ ಕುಲದೇವತೆ ಶ್ರೀ ಶಿರಸಂಗಿ ಕಾಳಿಕಾಂಬೆ ಅವ್ರಿಗೆ ನಾನು ಇವತ್ತು ಪೂಜೆ ಮಾಡಿದ್ದೆ ಅಂತ ಹೇಳ್ತೀನಿ. ನಮ್ಮ ಕಿಚನ್ ಒಂದು ವ್ಯೂ ಕೂಡ ಇವಾಗ ಮಂಗಳವಾರ ದಿವಸ ಬೆಳಗ್ಗೆ ಎದ್ದು ನಾನು ಶೇರ್ ಮಾಡ್ತಾ ಇರೋದು. ನೆನ್ನೆ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ ವ್ಲಾಗ್ನ, ಹಬ್ಬದ್ದೆಲ್ಲನೂ. ಇಷ್ಟೇ ನೋಡಿ ಪ್ಲೇಸ್ ಇರೋದು, ಮತ್ತು ವಿಮ್ಮು ಹಾಗೆ ಹ್ಯಾಂಡ್ ವಾಶ್ ಇರುತ್ತೆ. ಸೊ ಏನಂದರೆ ಇನ್ನು ಸ್ವಲ್ಪ ನಾನು ಆರ್ಗನೈಸ್ ಮಾಡಿ ನೀಟಾಗಿ ಜೋಡಿಸ್ಕೊಳ್ಬೇಕು. ಇನ್ನೊಂದೆರಡು ದಿವಸ ಆಗುತ್ತೆ. ಸ್ವಲ್ಪ ಬೇರೆ ಕೆಲಸಗಳಲ್ಲಿ ನಾನು ಬ್ಯುಸಿ ಇದ್ದೆ. ಆಮೇಲೆ ರೆಸಿಪಿ ವಿಡಿಯೋ ಶೂಟಿಂಗ್ ಅಂದಾಗ ನನಗೆ ತುಂಬ ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ. ಇದು ನೋಡಿ, ಬಿಸಿಬೇಳೆ ಬಾತ್ ಮಾಡೋಕ್ಕೆ ಇದು ಡಬಲ್ ಬೀನ್ಸ್, ಅದೇನೋ ಕಿಡ್ನಿ ಬೀನ್ಸ್ ಅಂತೇನೋ ಹೇಳ್ತಾರೆ. ನನಗಿದು ತುಂಬ ಇಷ್ಟ. ಪಲಾವ್ಗೆ, ಬಿಸಿಬೇಳೆ ಬಾತ್ಗೆ ಹಾಕಿದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಇದನ್ನು ಚೆನ್ನಾಗಿ ತಿನ್ನಬೇಕು. ಕಡಲೆಕಾಳು ಉಸ್ಲಿಗೆ ಕಡಲೆಕಾಳು ಇಟ್ಟಿದ್ದೀನಿ. ನೋಡೋಣ ಇವತ್ತು ಮಂಗಳವಾರ ದಿವಸ ನಾನು ಏನೇನು ಒಂದು ರೆಸಿಪಿಗಳ್ನ ಮಾಡ್ತೀನಿ ಅಂತ. ಹಬ್ಬದ ದಿವಸ ನಾನು ರೆಸಿಪಿ ಖಂಡಿತವಾಗ್ಲೂ ಶೇರ್ ಮಾಡೋಕ್ಕಾಗಲ್ಲ, ಏಕೆಂದರೆ ನಮ್ಮ ಕಿಚನ್ ಚಿಕ್ಕದಿರೋದ್ರಿಂದ ಟ್ರೈಪಾಡ್ ಇಡೋದಕ್ಕೆ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಆಗಿರಲ್ಲ. ನೋಡಿ, ಇದು ಹೊಸದು ಮೀಶೋನಲ್ಲಿ ತೊಗೊಂಡಿದ್ದೀನಿ. ಇದು ಪಿಕಲ್ ಜಾರ್ ಥರ ಇದೆ, ಕೀಪ್ ಸ್ಮೈಲಿಂಗ್. ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ತುಂಬ ದೊಡ್ಡದಾಗಿದೆ ನೋಡೋದಕ್ಕೆ. ಶೋ ಪೀಸು, ವಾಲ್ ಹ್ಯಾಂಗಿಂಗ್ ಒಂದು ಶೋ ಪೀಸ್ ಅಂತ ಹೇಳ್ತೀನಿ. ಅದನ್ನು ನಾನು ತರಿಸಿದ್ದೆ. ಜಾಸ್ತಿ ಏನೂ ಅಷ್ಟೊಂದು ಕಾಸ್ಟ್ಲಿ ಏನೂ ಇಲ್ಲ, ಎರಡೂ ಸೇರಿ 130 ಏನೋ ಆಯಿತು ಅಂದ್ಕೊಳ್ತೀನಿ. ಸೊ ಇವತ್ತೆಲ್ಲ ಕಟ್ಟೆನ ಕ್ಲೀನಾಗಿ ಪಿನಾಯಿಲು ಮತ್ತು ಅದೆಲ್ಲ ಹಾಕಿ ಒರೆಸ್ಬಿಟ್ಟು ಮೂಲೆಯಲ್ಲಿ ಜಿರಳೆ ಮಾತ್ರ ಇಟ್ಟಿರ್ತೀನಿ, ಅಲ್ಲಿ ಕಾರ್ನರಲ್ಲಿ ಮೂಲೆಯಲ್ಲಿ. ಇದೆಲ್ಲನೂ ಇವತ್ತು ಬೆಳಗ್ಗೆನೇ ಎಲ್ಲ ಒರೆಸ್ಬಿಟ್ಟು ಜೋಡಿಸಿಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಇದು ಡೈಲಿ ನನಗೆ ಬೇಕಾಗಿರೋದೆ. ಇನ್ನೂ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡಿಕೊಳ್ಬೇಕು ಅಂದರೆ ನನಗೆ ಕೈಗೆ ಸಿಗೋ ಬೇಕಾಗಿರೋ ಐಟಮ್ಸ್ ಎಲ್ಲ ನಾನು ಇಲ್ಲೇ ಇಟ್ಟಿರ್ತೀನಿ. ನನ್ನ ಕೈಗೆ ಡೈಲಿ ಸಿಗಬೇಕು. ಸಕ್ಕರೆ, ಟೀ ಪೌಡ್ರ್ ಆಯಿತು, ಮತ್ತು ಸ್ವಲ್ಪ ಬೇರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಇಂಗು, ಅದೆಲ್ಲನೂ ಇರುತ್ತೆ. ಇದು ನೋಡಿ, ಗುಡ್ ವೈಬ್ಸ್ ಓನ್ಲಿ ಅನ್ನೋದು ಶೋ ಪೀಸ್ ವಾಲ್ ಹ್ಯಾಂಗಿಂಗ್ ಅದೊಂದು, ಮತ್ತು ಕೀಪ್ ಸ್ಮೈಲಿಂಗ್ ಅನ್ನೋದೊಂದು ವಾಲ್ ಹ್ಯಾಂಗಿಂಗ್. 2 ತೊಗೊಂಡಿದ್ದೆ. 130 ರೂಪೀಸ್ ಏನೋ ಆಯಿತು, ಮೀಶೋನಲ್ಲಿ ತೊಗೊಂಡೆ. ತುಂಬ ಇಷ್ಟ ಆಯಿತು. ಮತ್ತು ಈ ವಾಲ್ ಕಲರ್ಗೆ ಇದು ಅಷ್ಟೊಂದು ಹೈಲೈಟಾಗಿ ಕಾಣಿಸ್ತಾ ಇಲ್ಲ. ವಾಲ್ ಕಲರು ಸ್ವಲ್ಪ ಲೈಟಾಗಿದ್ದಿದ್ರೆ ಮೇ ಬಿ ಇದು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸೋದು. ಇದು ನೋಡಿ, ಆ ವಾಲ್ ಕಲರ್ ಜೊತೆನೇ ಇದು ಮಿಕ್ಸ್ ಆಗಿಬಿಟ್ಟಿದೆ ಇದು ಅಂತೂ. ಇನ್ನು ಬೇರೆ ಕಡೆ ಹಾಕೋದಕ್ಕೆ ಕಿಚನಲ್ಲಿ ಎಲ್ಲೂ ಹ್ಯಾಂಗ್ ಮಾಡೋಕ್ಕೆ ಜಾಗ ಇಲ್ಲ, ಇಷ್ಟೇ ಇರೋದು.
ಸೊ ಹಾಗಾಗಿನೇ ನಾನು ಅಂದ್ಕೊಂಡೆ, ನಾನು ಬಂದ ತಕ್ಷಣ ಬೇರೆಯವ್ರಿಗಿಂತ ನನಗೆ, ನಾನು ಕಿಚನ್ಗೆ ಎಂಟ್ರಿ ಆದ ತಕ್ಷಣ ನಾನು ಇದನ್ನು ನೋಡಿದ್ರೆ ನನ್ನ ಮೂಡ್ ಚೆನ್ನಾಗಿರಬೇಕು, ನಾನು ಖುಷಿಯಾಗಬೇಕು, ನನಗೆ ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ. ನನಗೆ ಏನೇ ಒಂದು ನನ್ನ ಬೇಜಾರಿದ್ರೂ ನನಗೆ ಖುಷಿಯಾಗಿರೋದಕ್ಕೆ ಈ ವರ್ಡಿಂಗ್ಸ್ ಏನು ಕೋಟ್ಸ್ ಇದೆಯಲ್ಲ ನನಗೆ ಪುಷ್ ಮಾಡುತ್ತೆ, ನಾನು ಖುಷಿಯಾಗಿರಬೇಕು ಅಂತ ಪುಷ್ ಮಾಡುತ್ತೆ. ಸೊ ಹಾಗಾಗಿನೇ ಬೆಳಗ್ಗೆ ಒಂದು ಪಾಸಿಟಿವ್ ವೈಬ್ಸ್ ಇರಬೇಕು, ಕೀಪ್ ಸ್ಮೈಲಿಂಗ್, ಯಾವಾಗಲೂ ಸ್ಮೈಲಿಂಗ್ ಆಗಿರಬೇಕು ಅಂದ್ಬಿಟ್ಟು ಬೆಳಗ್ಗೆ ನಾವು ಅಡುಗೆ ಮಾಡೋಬೇಕಾದ್ರೂ ಅಷ್ಟೇ ಖುಷಿಯಾಗಿರಬೇಕು ಅಂದ್ಬಿಟ್ಟು ನಾನು ಈ ಒಂದು ಕೋಟ್ ಇರೋದನ್ನು ವಾಲ್ ಹ್ಯಾಂಗಿಂಗ್ ಹಾಕಿದ್ದೀನಿ. ಇನ್ನೂ ನೋಡೋಣ ಏನೇನು ನಾನು ಆರ್ಗನೈಸ್ ಮಾಡೋದು, ಒಂದು ಡೆಕೋರೇಷನ್ ಮಾಡೋದು ಕಿಚನ್ಗೆ ಅಂತ. ಇದು ಮನಿ ಪ್ಲ್ಯಾಂಟು ಪ್ಲಾಸ್ಟಿಕ್ದು ಆಮೇಲೆ LED ಲೈಟ್ ಬಗ್ಗೆ ನನಗೆ ಅಷ್ಟೊಂದು ಏನು ಇಂಟ್ರೆಸ್ಟ್ ಬರ್ತಾ ಇಲ್ಲ. ಯಾಕೆ ಅಂದರೆ ಈ ಗ್ಯಾಸ್ ಸ್ಟವ್ವು ಮತ್ತು ಈ ಬಿಸಿ ಎಲ್ಲ ಇದ್ದಾಗ LED ಲೈಟ್ ಹಾಕೋದು ಅಷ್ಟೊಂದು ನನಗೇನೋ ಇದು ಒಂಥರ ಜಾತ್ರೆ ಥರ ಒಂಥರ, ಆಮೇಲೆ ಅದೆಲ್ಲ ಜಿಡ್ಡಾಗುತ್ತೆ, ಕ್ಲೀನಿಂಗ್ ಮಾಡೋದು ಕಷ್ಟ. ನೋಡಿ ಇದು 4 ಬರ್ನರ್ದು ಬರ್ನರ್ ಸ್ವಲ್ಪ ಡೌನಲ್ಲಿ ಲೀಕ್ ಆಗ್ತಾ ಇದೆ, ಗ್ಯಾಸು ಅಲ್ಲಿ ಫ್ಲೇಮ್ ಬರ್ತಾ ಇದೆ. ಬರ್ನರ್ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ಟವ್ ಅಂಗಡಿಯವರು. 15 ವರ್ಷ ಆಯಿತು ಸ್ಟವ್ ತೊಗೊಂಡು ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂಗಡಿಯವ್ರು ಹೇಳಿದೆ. ಅವ್ರು ಹೇಳಿದರು ಎಕ್ಸ್ಚೇಂಜ್ ಏನು ಮಾಡಬೇಡಿ, 15 ವರ್ಷದಿಂದ ಚೆನ್ನಾಗಿದೆ ಅಂದರೆ ಸ್ಟೀಲ್ ಒಳ್ಳೆ ಸ್ಟೀಲೇ ಇರುತ್ತೆ, ಏನು ಬೇಡ ಮೇಡಮ್ ತೊಗೊಂಬನ್ನಿ, ನಾನು ಬರ್ನರ್ ಮಾತ್ರ ಚೇಂಜ್ ಮಾಡಿಕೊಡ್ತೀನಿ, ಒಂದು 200 ರುಪೀಸ್ ಆ ಥರ ಎಲ್ಲ ಆಗುತ್ತೆ, ನೋಡೋಣ ಫುಲ್ ಬರ್ನರ್ ಚೇಂಜ್ ಮಾಡಬೇಕಾ ಇಲ್ಲ ಹಾಫ್ ಆ ಥರ ಚೇಂಜ್ ಮಾಡೋದಾ ಯಾವ ಥರ ಅಂತ ಹೇಳ್ತೀನಿ ಅಂತ ಸ್ಟವ್ ಅಂಗಡಿಯವರು ಶಾಪವರು ಒಬ್ಬರು ಒಳ್ಳೆಯವರೇ ಹೇಳಿದರು. ಅಂದರೆ ಎಕ್ಸ್ಚೇಂಜ್ ಮಾಡೋಕ್ಕೆ ಏನು ಹೋಗಬೇಡಿ, ಏನಕ್ಕೆ ದುಡ್ಡು ಸುಮ್ಮನೆ ಇದು ಮಾಡ್ತೀರಾ ಅಂತ. ಅದೊಂದು ಕೆಲಸ ಇದೆ. ನನಗೆ ಅದನ್ನು ಕೊಡೋಕ್ಕೆ ಇಷ್ಟನೂ ಇಲ್ಲ. ಗ್ಲಾಸ್ದೆಲ್ಲ ಇದೆ ಅಂದರು, ಗ್ಲಾಸ್ದೇನಾದರೂ ಮತ್ತು ನಾನು ರಫ್ ಯೂಸ್ ಮಾಡೋದಕ್ಕೆ ಏನಾದರೂ ಡಬ್ಬ ಆ ಥರ ಸ್ಟೀಲ್ ಡಬ್ಬ ಏನಾದರೂ ಗಾಜಿನ ಡಬ್ಬ ಬಿದ್ದರೆ ಒಡೆದೋಗುತ್ತಾ ಅಂದು. ಹೌದು, ಖಂಡಿತವಾಗ್ಲೂ ಶಿಫ್ಟಿಂಗ್ ಮಾಡಬೇಕಾದ್ರೆ ಹುಷಾರಾಗಿರಬೇಕು. ಅದ್ರ ಮೇಲೆ ವೇಟ್ ಇರೋದು ಏನಾದರೂ ಡಬ್ಬಿ, ಸ್ಟೀಲ್ ಡಬ್ಬಿ ಆ ಥರ ಗ್ಲಾಸ್ ಒಂದು ಇದ್ರ ಮೇಲೆ ಬಿದ್ದಾಗ, ಗ್ಯಾಸ್ ಸ್ಟವ್ ಮೇಲೆ ಬಿದ್ದಾಗ ಗ್ಲಾಸ್ ಒಡೆದೋಗುತ್ತೆ ಅಂತೆಲ್ಲ ಹೇಳಿದ್ರು. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಅಂತ ಹೇಳಿದ್ರು. ಇದು ಬೇವಿನ ಪುಡಿ ಪ್ರಸಾದಕ್ಕೆ ಇಟ್ಟಿರೋದು. ಹಾಗಾಗಿನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮಂಗಳವಾರ ದಿವಸ ಬೆಳಗ್ಗೆ ನಾನು ನೋಡಿ ತರಕಾರಿ ಉಪ್ಪಿಟ್ಟು ಮಾಡಿದೆ, ಅತ್ಯದ್ಭುತ ರುಚಿ ಅಂತ ಹೇಳ್ಬೋದು. ಪೇಟ್ ಬರ ಲೇಕಿನ್ ದಿಲ್ ನಹಿ ಬರ ಅಂತ ಹೇಳ್ತಾರಲ್ಲ, ಹೊಟ್ಟೆ ತುಂಬಿದ್ರೂ ಇನ್ನೂ ಮನಸ್ಸು ತೃಪ್ತಿ ಆಗಿರಲಿಲ್ಲ, ಇನ್ನೂ ಸ್ವಲ್ಪ ತಿನ್ನಬೇಕು, ಇನ್ನು ಸ್ವಲ್ಪ ಬಡಿಸ್ಕೊಳ್ಬೇಕು ಅಂತ ಆಸೆ ಆಗ್ತಾ ಇತ್ತು. ನಮ್ಮ ಮನೆಯಲ್ಲಿ ನಾನು ಇಬ್ಬರಿದ್ದರೆ ಅಷ್ಟೇ ಅಳತೆ ತೂಕವಾಗಿ ಅಷ್ಟು ಮಾಡಲ್ಲ. ಒಂದು ಸಾರಿ ತಿಂದರೆ ಸಾಕು, ಒಂದೇ ಒಂದು ಬಟ್ಲು, ಒಬ್ರಿಗೆ ಒಂದೊಂದು ಬಟ್ಲು ಅಂತ ಮಾಡಲ್ಲ. ಒಬ್ಬರು ಬಂದ್ರೂ ನಮ್ಮ ಮನೆಗೆ ಯಾರಾದರೂ ಬಂದ್ರೂ ಅತಿಥಿಗಳು ಅವ್ರಿಗೆ ಸ್ವಲ್ಪ ಹಾಕ್ಕೊಡೋವಷ್ಟು ತಿಂಡಿ ಇರಬೇಕು. ಅದು ನನಗೆ ಮೊದಲಿಂದನೂ ಅಭ್ಯಾಸ. ಹಾಗೆ ಪಾತ್ರೆ ಎಲ್ಲ ಖಾಲಿ ಮಾಡಬಾರ್ದು, ಕೆರೆದು ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಒಂದು ಗ್ಲಾಸಷ್ಟು ನೀರಿನ ಗ್ಲಾಸಷ್ಟು ರವೆನ ಹುರಿದು ಕ್ಯಾರೆಟು, ಬೀನ್ಸು, ಕರಿಬೇವು, ಕೊತ್ತಂಬರಿ, ಕಾಯಿ ತುರಿ ಎಲ್ಲ ಹಾಕಿ ನೋಡಿ, ಬೇವಿನ ಪುಡಿ ಖಾಲಿಯಾಗಿದೆ, ಎಲ್ಲ ಹಾಕ್ಬಿಟ್ಟು ನಾನು ತರಕಾರಿ ಉಪ್ಪಿಟ್ಟು ಮಾಡಿದ್ದೆ. ತರಕಾರಿ ಉಪ್ಪಿಟ್ಟು ತುಂಬ ರುಚಿ ಇರುತ್ತೆ, ಆಮೇಲೆ ನಮ್ಮ ದೇಹಕ್ಕೂ ತರಕಾರಿ ಸೇರುತ್ತೆ ಅಲ್ವಾ, ಹಾಗಾಗಿ ಅದು ತುಂಬ ಒಳ್ಳೆಯದು. ಕಿಡ್ನಿ ಬೀನ್ಸು ನೆನೆಸಿದ್ದೆ, ರಾತ್ರಿ ನೆನೆಸಿಟ್ಟಿದ್ದೆ, ಇಷ್ಟು ದಪ್ಪ ಆಗಿದೆ. ಬಿಸಿಬೇಳೆ ಬಾತ್ಗೆ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ಮತ್ತು ಹೇಳಿದ್ನಲ್ವ ಗ್ಯಾಸ್ ಬರ್ನರ್ದು ಒಂದು ಚೇಂಜ್ ಮಾಡಬೇಕು. ಅದ್ರ ಜೊತೆಗೆ ವಾಟರ್ ಫಿಲ್ಟ್ರ್ ಒಂದು ಡ್ರಿಂಕ್ ಪ್ರೈಮ್ ಇದೆ, ಅದನ್ನು ಚೇಂಜ್ ಮಾಡಿ ಬೇರೆ ಯಾವುದಾದ್ರೂ ಒಳ್ಳೆ ಕೆನ್ಸ್ಟಾರೋ ಮತ್ತು ಬೇರೆ ಯಾವುದಿದೆಯೋ ಒಳ್ಳೆ ಗುಡ್ ಕಂಪ್ನಿ, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರಬೇಕು, ಪ್ರೈಸ್ ರೀಸನೇಬಲ್ ಆಗಿರಬೇಕು, ಆ ಥರದ್ದು ನೋಡ್ತಾ ಇದ್ದೀವಿ. ಈ ಥರ ಎಲ್ಲನೂ ಒಂದು ಮನೆ ಅಂದಮೇಲೆ ಎಲ್ಲ ಬೇಕು. ಇವಾಗಿನ ಕಾಲದಲ್ಲಿ ಮೊದಲೆಲ್ಲ ಕಾರ್ಪೊರೇಷನ್, ಮುನ್ಸಿಪಾಲ್ಟಿ ನೀರೆಲ್ಲ ಬರ್ತಾಯಿತ್ತು, ನಲ್ಲಿನಲ್ಲಿ ಹಿಡ್ಕೊಳ್ತಾ ಇದ್ವಿ, ಬೋರಲ್ಲಿ ಹಿಡ್ಕೊಳ್ತಾ ಇದ್ವಿ. ಸಮ್ಮರಲ್ಲಿ ನಮ್ಮೂರಲ್ಲಿ ನಾನು ಅಂದರೆ ನಮ್ಮ ಅಕ್ಕ ತಂಗಿರಿ ಎಲ್ಲರೂ ಆ ಟೈಮಲ್ಲಂತೂ ನಮ್ಮನೆ ಮುಂದೆ ಒಂದು ಬಾವಿ ಇತ್ತು, 16 ಗಡಿ ಬಾವಿ ಅಂತ. ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿದೆ, ರುಚಿಯಾಗಿದೆ, ಚೆನ್ನಾಗಿದೆ ಅಲ್ಲ, ಯಮ್ಮಿ ಟೇಸ್ಟ್ ಇದೆ. ಅದೇ 16 ಗಡಿ ಬಾವಿ ಅಂತ. ಅಲ್ಲಿ ಹೋಗಿ 1-2 ಸಾರಿ ಬಿಂದಿಗೆನಲ್ಲಿ ನೀರನ್ನ ತೊಗೊಂಡು ಬಂದಿದ್ದು ಜ್ಞಾಪಕ ಇದೆ ಸಮ್ಮರಲ್ಲಿ ನಮ್ಮೂರಲ್ಲಿ. ಈ ಥರ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲನೂ ವರ್ತಿ ತೆಗೆಯೋದು, ನೆಲದಲ್ಲಿ ವರ್ತಿ ತೆಗೆದು ನೀರು ಹಿಡಿಯೋದು, ಆಮೇಲೆ ಬಾವಿನಲ್ಲಿ ನೀರು ಸೇದೋದು, ಆ ಥರ ಎಲ್ಲ ಮಾಡಿದ್ದಿದೆ. ನಾವೇನು ಅಷ್ಟೊಂದು ಕಷ್ಟಪಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಏನು ವಾಟರ್ ಫಿಲ್ಟರ್ ಅಕ್ವಾಗಾರ್ಡ್ ಇರುತ್ತೆ, ಇವಾಗ ಸಂಪ್ ನೀರು ಅದನ್ನೇ ಎಲ್ಲ ಕಲೆಕ್ಟ್ ಆಗಿರುತ್ತೆ. ಒಂದು ಬೋರ್ ಕನೆಕ್ಷನ್ ಇರುತ್ತೆ 24/7. ನಮ್ಮ ಬಿಲ್ಡಿಂಗಂತೂ ಏನೂ ನಮಗೆ ವಾಟರ್ ಪ್ರಾಬ್ಲಮ್ ಇಲ್ಲ. ನಮಗೆ ಗೊತ್ತೇ ಇಲ್ಲ ವಾಟರ್ ಪ್ರಾಬ್ಲಮ್ ಇದೆ ಅಂತ. ನ್ಯೂಸ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಯಾಕೆಂದರೆ ನಮಗೆ 24/7 ವಾಟರ್ ಬಂದೇ ಬರುತ್ತೆ. ಬೋರ್ ವಾಟರ್ ಇದೆ ಅಲ್ವಾ, ಸೊ ಹಾಗಾಗಿನೇ ಕಾವೇರಿ ವಾಟ್ರು, ಬೋರ್ ವಾಟ್ರ್ ಎರಡೂ ಇದೆ, ಸಂಪಿಗೆ ಬರುತ್ತೆ. ಅದಕ್ಕಾಗಿಯೇ ನಮಗೇನು ಪ್ರಾಬ್ಲಮ್ ಇಲ್ಲ. ಒಂದು ಕೆಂಟ್ ಇಲ್ಲ, ಮತ್ತು ಬೇರೆ ಯಾವುದಾದ್ರೂ ಅಕ್ವಾ ಪ್ಯೂರಿಟೋ ಯಾವುದೋ ಒಂದು ವಾಟರ್ ಫಿಲ್ಟರ್ ತೊಗೊಳ್ಬೇಕು.
ಸೊ ಅದಕ್ಕೆ ನಾನು ಹೇಳಿದ್ದು, ನಮಗೆಲ್ಲ ಇವಾಗ ಫೆಸಿಲಿಟೀಸ್ ಇದೆ, ಅವಾಗೆಲ್ಲ ಇರಲಿಲ್ಲ. ಇವಾಗ ಫ್ರಿಜ್ ಅಂತ ಇದೆ, ಮೊಸರು, ಹಾಲು, ತರಕಾರಿ ಒಂದು ಎಲ್ಲ ಶೇಖರಣೆ ಮಾಡಿಡೋದಕ್ಕೆ. ಮತ್ತು ಒಂದು ಗ್ಯಾಸ್ ಸ್ಟವ್ಗಳಂತೂ ಏನು ಒಂದಕ್ಕಿಂತ ಒಂದು ಇವಾಗ ಸಿಕ್ಕಾಪಟ್ಟೆ, ಅಂದರೆ ಅಷ್ಟೇ ರೇಟು ಇರುತ್ತೆ, ಹಾಗೆ ಕ್ವಾಲಿಟಿನೂ ಇರುತ್ತೆ. ಅಷ್ಟೇ ಮಾಡೆಲ್ಗಳಿದೆ ಗ್ಯಾಸ್ ಸ್ಟವ್ಗಳು, ಬರ್ನರ್ಗಳು, ಚಿಮ್ನಿ, ಪ್ರತಿಯೊಂದೂ. ಸೊ ಈ ಥರ ಎಲ್ಲ ಇದೆ ಇವಾಗಿನ ಕಾಲದಲ್ಲಿ. ಇದು ನಮ್ಮ ನೇಬರ್ ಮಗು ನೋಡಿ, ಇವಳು ಇದೇ ಥರನೇ ತರಲೆ, ಇವಳು ತುಂಬ ತರಲೆ. ಒಂದೆರಡು ಫೋಟೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆಮೇಲೆ ಬನ್ನಿ, ಬುಧವಾರ ದಿವಸ ನಾನು ಇವತ್ತೆಲ್ಲ ಬೆಳಗ್ಗೆ ಎದ್ದು, ಬುಧವಾರ ಬೆಳಗ್ಗೆ ಎದ್ದು ಅರ್ಧ ಗಂಟೆ ವಾಶ್ರೂಮು, ಅರ್ಧ ಗಂಟೆ ಟೀ ಕುಡಿದೆ, ಕುತ್ಕೊಂಡು ನಮ್ಮ ಮನೆಯವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಟೈಗರ್ ಬಿಸ್ಕೆಟು ಮತ್ತು ಟೀ ಕುಡಿದೆ. ಅದಾದಮೇಲೆ ಕಿಚನ್ಗೆ ಬಂದು ಕೂತ್ಕೊಂಡೆ. ಅಕ್ಕಿಗಳ್ನ ಎಲ್ಲ ರೇಷನ್ ಅಕ್ಕಿ, ಆಮೇಲೆ ಮತ್ತು ದೋಸೆ ಅಕ್ಕಿ ಎಲ್ಲ ಸ್ವಲ್ಪ ಪುಡಿ ಆಗಿತ್ತು. ಸ್ವಲ್ಪ ನುಸಿ ಅಂತಾರಲ್ಲ, ಕಪ್ಪುದು ಇರುವೆ ಥರ ಬರುತ್ತಲ್ಲ, ಅದು ಒಂದು ದೋಸೆ ಅಕ್ಕಿನಲ್ಲಿ, ರೇಷನ್ ಅಕ್ಕಿನಲ್ಲಿ ಆಗಿತ್ತು. ಅದನ್ನೆಲ್ಲ ಮರದಲ್ಲಿ ಹಾಕಿ ಕೇರಿ 1 ಅವರೆಲ್ಲ ಆ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ. ಒಂದು 8:30ವರೆಗೂ ಅಂದ್ಕೊಳ್ತೀನಿ. ಎಲ್ಲನೂ ಕ್ಲೀನ್ ಮಾಡಿ ಒಂದು ಡಬ್ಬದಲ್ಲಿ ದೋಸೆಗೆ ಮಾತ್ರ ಹಾಕೋದಕ್ಕೆ ಎಲ್ಲ ಅಲ್ಲಿ ಇಲ್ಲಿ ಕವರಲ್ಲಿರೋದನ್ನು ಒಂದು ಡಬ್ಬಕ್ಕೆ ಹಾಕಿ ತುಂಬಿಸ್ಕೊಂಡಿಟ್ಟೆ. ಮತ್ತು ರಾಗಿ ಹಿಟ್ಟು ಯಾವುದು ಸ್ವಲ್ಪ ಮಿಕ್ಕಿರೋದು, ಸ್ವಲ್ಪ ಸ್ಮೆಲ್ ಬಂದಿರೋದು, ಸ್ವಲ್ಪ ಡಸ್ಟ್ಬಿನ್ಗೆಲ್ಲ ಹಾಕೋದು. ಈ ಥರ ಇವತ್ತು ಬೆಳಗ್ಗೆ ಎದ್ದು ರಾಗಿ ಹಿಟ್ಟುಗಳು, ಗೋಧಿ ಹಿಟ್ಟು ಪ್ಯಾಕೆಟ್ಗಳು, ಆಮೇಲೆ ಡಬ್ಬಗಳು, ಯಾವುದು ಖಾಲಿಯಾಗಿದೆ, ಯಾವುದು ಅಕ್ಕಿಗಳು, ಬೇಳೆ ಕ್ಲೀನ್ ಮಾಡಬೇಕು, ಮರದಲ್ಲೆಲ್ಲ ಇವತ್ತು ನಾನು ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ. ಇಲ್ಲೇ ಯುಟಿಲಿಟಿ ಡೋರ್ ಮುಂದೆನೇ ಕೂತಿದ್ದೆ. ಇಲ್ಲಿ ಡೋರ್ ಇದೆಯಲ್ಲ, ಕಾಣಿಸ್ತಿದೆಯಲ್ಲ, ಆ ಡೋರ್ನ ತೆಗೆದು ಅಲ್ಲೇ ಮರದಲ್ಲಿ ಹಾಕಿ ಕೇರ್ತಾ ಕೂತ್ಕೊಂಡೆ. ಅದನ್ನೆಲ್ಲ ಶೇರ್ ಮಾಡಲಿಲ್ಲ. ನಮ್ಮನೆಯವರು, ಏನಮ್ಮ ನೀನು ಕಸ ಗುಡಿಸೋದು ತೋರಿಸ್ತಾರಾ, ಅದು ಇದು ಕೆಲಸ ಮಾಡೋದು, ಎಲ್ಲ ಕೆಲಸ ಮಾಡೋದೇನು ತೋರಿಸ್ಬೇಡ, ರೆಸಿಪಿ ಒಂದು ಮಾತ್ರ ಶೇರ್ ಮಾಡು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಆಮೇಲೆ ನಾನು ಬ್ಯುಸಿಯಾಗಿರ್ತೀನಿ. ಅದು ಕ್ಯಾಮ್ರಾ ಒಂದು ಕಡೆ ಇಡು, ಅದನ್ನು ಫೋಕಸ್ ಮಾಡು ಅನ್ನೋದಕ್ಕೆ ನನಗೆ ಒಂದು ಸಾರಿ ಬೇಜಾರಾಗುತ್ತೆ. ಫಟಾಫಟ್ ಮೊದಲು ಕೆಲಸ ಮುಗಿಬೇಕು ಅಂದ್ಬಿಟ್ಟು ನನಗೆ ಕೆಲಸದ ಕಡೆ ಗಮನ ಜಾಸ್ತಿ ಕೊಡೋಕ್ಕೆ ಶುರು ಮಾಡ್ತೀನಿ. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಆದಮೇಲೆ ದೇವ್ರ ಪೂಜೆ ಆಯಿತು. ಆಮೇಲೆ ಇವರು ಸಂಧ್ಯಾ ವಂದನೆ ಮಾಡಿಕೊಂಡ್ರು ನಮ್ಮ ಮನೆಯವರು. ಬೇಗ ಆಗೋ ತಿಂಡಿ ಅಂದರೆ ಅವಲಕ್ಕಿ. ನನಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ದಪ್ಪ ಅವಲಕ್ಕಿ ಇರುತ್ತಲ್ಲ, ದಪ್ಪ ಅವಲಕ್ಕಿನ ಒಂದು 10 ನಿಮಿಷ ನೆನೆಸ್ಬೇಕು. ನೀರಲ್ಲಿ ನೆನೆಸಿ ಚೆನ್ನಾಗಿ ಕೈಯಲ್ಲಿ ಒಂದು ಮುಷ್ಟಿನಲ್ಲಿ ಅವಲಕ್ಕಿನೆಲ್ಲ ಒಂದು ನೀರೆಲ್ಲ ತೆಗೆದು ಜರಡಿನಲ್ಲಿ ಹಾಕಿರಬೇಕು. ಜಾಲರ ಬುಟ್ಟಿ ಇದೆ ನೋಡಿ, ಅಲ್ಲಿ ಕಡಾಯಿ ಪಕ್ಕ ಜಾಲರ ಬುಟ್ಟಿ ಇದೆಯಲ್ಲ, ಅದರಲ್ಲಿ ಅವಲಕ್ಕಿನೆಲ್ಲ ನೆಂದಿರೋದನ್ನು ಅದರಲ್ಲಿ ಹಾಕ್ತೀನಿ. ನೀರೆಲ್ಲ ಬಸಿದು, ನೀರೆಲ್ಲ ಹಿಂಡ್ಬಿಟ್ಟು ಅದು ಮಲ್ಲಿಗೆ ಹೂವು ಥರ ಅರಳುತ್ತೆ. ತುಂಬ ಸಾಫ್ಟ್ ಇರುತ್ತೆ, ತುಂಬ ಚೆನ್ನಾಗಿ ಮೃದುವಾಗಿ ದಪ್ಪ ಕಳ್ಳೆಪುರಿ ಥರ ಆಗುತ್ತೆ ನೀರೆಲ್ಲ ಹಿಂಡ್ಕೊಂಡು. ಅದಕ್ಕೆ ನಾವು ಗೊಜ್ಜು ಮಾಡಬೇಕು. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಸಕ್ಕರೆ, ಉಪ್ಪು, ಅರಿಶಿನ ಮತ್ತು ಒಂದು ಹುಳಿ ಟೊಮೊಟೊ, ಇದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಅವಲಕ್ಕಿ ಜಾಸ್ತಿನೂ ಕಲಿಸ್ಕೋಬೋದು. ಮತ್ತು ಗೊಜ್ಜು ಜಾಸ್ತಿ ಮಾಡಿಟ್ರೆ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತು ಅದನ್ನೇ ನಾವು ಚಿತ್ರಾನ್ನಕ್ಕೆ ಬಳಸ್ಕೋಬೋದು. ಆಮೇಲೆ ಕಡಲೆಪುರಿ ಒಗ್ಗರಣೆಗೆ ಸಾಯಂಕಾಲ ಸ್ನ್ಯಾಕ್ಸ್ ಥರ ಸಾಯಂಕಾಲ ಮೂವಿ ಟೈಮಲ್ಲಿ ಅದೇ ಗೊಜ್ಜನ್ನ ಕಡಲೆಪುರಿಗೆ ಹಾಕ್ಕೊಂಡು ನಾವು ಕಡಲೆಪುರಿನ ತಿನ್ಬೋದು, ಎಂಜಾಯ್ ಮಾಡ್ಬೋದು ಸಾಯಂಕಾಲ ಅಂತ. ಗೊಜ್ಜು ಜಾಸ್ತಿ ಮಾಡಿಟ್ರೆ ಅನ್ನಕ್ಕೂ ಆಗುತ್ತೆ, ಅವಲಕ್ಕಿಗೂ ಆಗುತ್ತೆ, ಮತ್ತು ಕಡಲೆಪುರಿಗೂ ಆಗುತ್ತೆ. ಅದಕ್ಕಾಗಿಯೇ ಸ್ವಲ್ಪ ಗೊಜ್ಜನ್ನ ಜಾಸ್ತಿ ಮಾಡಿದೆ. ಇರಲಿ, ಇನ್ನೊಂದು ಸಾರಿ ಆಗೋವಷ್ಟು ಇರಲಿ ಅಂದ್ಬಿಟ್ಟು. ಅವಲಕ್ಕಿ ನಮಗೆ 1 ಗ್ಲಾಸ್ 1 ಪಾವ್ ಆದರೆ ಸಾಕಾಗುತ್ತೆ. ಮತ್ತೆ 2 ಸಾರಿ ಬಡಿಸ್ಕೊಂಡ್ರು ಆರಾಮ್ಸೆ ತಿನ್ಬೋದು ಅಂತ. ಸೊ ನನಗೆ ಇಬ್ಬರಿಗೆ ಎಷ್ಟು ಬೇಕು ಅಷ್ಟು ಮೆಜರ್ಮೆಂಟಲ್ಲೇ ಅಡುಗೆ ಮಾಡಿ ಪ್ರಾಕ್ಟೀಸ್ ಆಗಿದೆ ಅಲ್ವಾ, ಹಾಗೆಯೇ ಅಷ್ಟೇ ಮಾಡ್ತಾ ಇರ್ತೀನಿ. ಕೆಲವೊಂದು ಸಾರಿ ಜಾಸ್ತಿನೂ ಮಾಡ್ತೀನಿ, ಮಾಡಿಬಿಟ್ಟು ನಮ್ಮ ಮನೆಯವ್ರ ಹತ್ರ ಬೈಸ್ಕೊಳ್ತಾ ಇರ್ತೀನಿ. ಇದೆಲ್ಲ ನಡೀತಾನೆ ಇರುತ್ತೆ. ಇರಲಿ ಬಿಡಿ, ಪರವಾಗಿಲ್ಲ, ಹಸುಗೆ ಹಾಕಿದ್ರಾಯ್ತು, ನಾಯಿಗೆ ಹಾಕಿ ಬಂದ್ರಾಯ್ತು, ಪ್ರಾಣಿಗಳು ತಿನ್ಕೊತಾವೆ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಇನ್ನೊಂದೇನೆಂದರೆ, ಏನಾದರೂ ನಮ್ಮ 2nd ಫ್ಲೋರ್ ಇಲ್ಲ 1st ಫ್ಲೋರಲ್ಲಿ ನಾನು ಇದ್ದಿದ್ದರೆ ಡೈಲಿ ಒಂದು ಸಾರಿನಾದರೂ ಹೊರಗಡೆ ನಾಯಿಗಳಿಗೆ ಸ್ವಲ್ಪ ಚಪಾತಿ, ಅನ್ನ, ಸ್ವಲ್ಪ ಹಾಲು ಹಾಕಿ ಕಲಸಿ ಇಟ್ಟು ಬರ್ತಾಯಿದ್ದೆ ಒಂದು ಬಂಡೆ ಮೇಲೆ ಎಲ್ಲಾದ್ರೂ. ನಮ್ಮದು 3rd ಫ್ಲೋರ್ ಇದೆ, ನನಗೆ ಇಳಿಯೋದು ಮತ್ತು ಹತ್ತೋದು ಅದೊಂದು ಕಷ್ಟ ಆಗುತ್ತೆ ಹಗಲೆಲ್ಲ. ಅದರ ಜೊತೆಗೆ ನಾವು ಹೊರಗಡೆ ಹೋಗ್ತಾನೆ ಇರ್ತೀವಿ. ಹೊರಗಡೆ ಹೋಗಬೇಕಾದ್ರೆ ಮನೆಯಲ್ಲಿ ಏನಾದರೂ ಚಪಾತಿ ಆ ಥರ ಮಿಕ್ಕಿರೋದಿದ್ದರೆ ಒಂದು ಕವರ್ಗೆ ಹಾಕ್ಕೊಂಡು ಹೋಗ್ಬಿಡ್ತೀವಿ. ನಾವು ಹೋಗಬೇಕಾದ್ರೆ ಅಲ್ಲೆಲ್ಲಾದರೂ ಬಂಡೆ ಮೇಲೆ ಹಾಕ್ತೀವಿ, ನಾಯಿಗಳಿದ್ರೆ ತಿನ್ಕೊಳ್ತಾವೆ ಅಂದ್ಬಿಟ್ಟು. ಸೊ ಈ ಥರ ಎಲ್ಲನೂ. ಇವಾಗ ಬಿಸಿಲಿದೆ ಅಲ್ವಾ, ತುಂಬ ಬಿಸಿಲಿರೋದ್ರಿಂದ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಬಾಯಾರಿಕೆ ಆಗುತ್ತೆ, ಹಸಿವಾಗುತ್ತೆ, ಅವಕ್ಕೂ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ನಾವು ಟೆರೆಸ್ ಮೇಲೆ ಯಾವುದೇ ಬಿಲ್ಡಿಂಗ್ ಓನರ್ ಇದ್ದರೂ, ಯಾವುದೇ ಅಪಾರ್ಟ್ಮೆಂಟ್ ಓನರ್ ಇದ್ರೂ ನಾನು ಒಂದು ಮಾತು ಹೇಳ್ತೀನಿ, ಟೆರೆಸ್ ಮೇಲೆ ಆದರೂ ಅಟ್ಲೀಸ್ಟ್ ಪ್ರಾಣಿ ಪಕ್ಷಿಗಳಿಗೆ ತುಂಬ ಈ ವಾಟರ್ ಟ್ಯಾಂಕ್ ಹತ್ರ ಎಲ್ಲ ಇರುತ್ತಲ್ಲ, ಸಿಂಟೆಕ್ಸ್ ಹತ್ರ ಎಲ್ಲ ಜಾಗ ಇರುತ್ತೆ,
ಟೆರೆಸ್ ಮೇಲೆ. ಅಲ್ಲಾದರೂ ಒಂದು ಮಡಕೆಗಳಲ್ಲಿ ಸ್ವಲ್ಪ ಕಾಳು, ಸ್ವಲ್ಪ ಕುಡಿಯೋಕ್ಕೆ ನೀರು, ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಹಿಡಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಟೆನೆಂಟ್ಸ್ ಇರ್ಬೋದು, ಮತ್ತು ನೀವೇ ಆಯಿತು, ಬಿಲ್ಡಿಂಗ್ ಓನರೇ ಆಯಿತು, ಎಲ್ಲರೂ ಪ್ರತಿಯೊಬ್ಬರೂ ಒಂದು ಈ ಸಮಯದಲ್ಲಿ ಎಸ್ಪೆಷಲಿ ಈ ಬೇಸಿಗೆ ಏನಿದೆಯಲ್ಲ, ಯಾಕೆಂದರೆ ಪ್ರಾಣಿ ಪಕ್ಷಿಗಳು ಪ್ರಕೃತಿ ಇರೋವರೆಗೂ ನಾವು ಇರ್ತೀವಿ. ಪ್ರಕೃತಿ ಇಲ್ಲ ಅಂದರೆ ನಾವೂ ಒಂದು ಅಳಿವಿನ ಅಂಚಿಗೆ, ವಿನಾಶದ ಅಂಚಿಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಹಸಿರಂತೂ ಆಲ್ಮೋಸ್ಟ್ ಇವಾಗ ಕಡಿಮೆ ಆಗ್ತಾ ಇದೆ, ನೀರೆಲ್ಲ ಇಂಗ್ತಾ ಇದೆ. ಆದ್ದರಿಂದ ಹಿಮಾಲಯದಲ್ಲಿರೋ ಹಿಮಾನೂ ಕೂಡ ಕರಗ್ತಾ ಇದೆ, ಅಂಟಾರ್ಟಿಕಾದಲ್ಲಿರೋ ಹಿಮ ಎಲ್ಲ ಕರಗ್ತಾ ಇದೆ ಅಂತ ನಾನು ತುಂಬ ಒಂದು ಡಿಸ್ಕವರಿ ಚಾನಲ್ಗಳಲ್ಲಿ ಆ ಥರ ಎಲ್ಲನೂ ನೋಡ್ತಾ ಇರ್ತೀನಿ. ಇವರು ನಮ್ಮ ನೇಬರ್ ಮನೆಯಲ್ಲಿ ಗ್ಯಾಸ್ ಸಿಲಿಂಡ್ರ್ ಖಾಲಿ ಆಗೋಯ್ತು, ನಿಮ್ಮ ಮನೇಲಿ ಸ್ವಲ್ಪ ದೋಸೆ ಮಾಡ್ಕೊಳ್ಳೇನ್ರಿ ಅಂದರು. ಅಯ್ಯೋ ಬನ್ನಿ, ಆರಾಮ್ಸೆ ಬನ್ನಿ, ಏನು ಅದಕ್ಕೇನು ಏನು ಇದು ನಾಚಿಕೆನಾ, ನಿಮ್ಮ ಮನೆಯೇ ಅಂದ್ಕೊಳ್ಳಿ ಬನ್ನಿ ಅಂತ ನಾನು ಅಲ್ಲಿ ಗ್ಯಾಸ್ ಬಿಟ್ಕೊಟ್ಟೆ, ಸ್ಟವ್ ಬಿಟ್ಕೊಟ್ಟೆ. ನಮ್ಮ ಮನೇಲಿ ಏನಾದರೂ ಖಾಲಿ ಆದರೆ ನಾವು ಅವ್ರ ಮನೆಗೆ ಹೋಗಿರ್ತೀವಿ. ಒಂದೊಂದು ಸಾರಿ ಅರ್ಧ ಅಡುಗೆ ಆಗಿರುತ್ತೆ, ಆವಾಗ ನಾನು ಒಂದು ಸಾರಿ ತಗೊಂಡು ಹೋಗಿದ್ದೆ. ಆಮೇಲೆ ಇವಾಗ ಅದಕ್ಕೆ ಇಂಡಕ್ಷನ್ ತಂದುಬಿಟ್ಟಿದ್ದೀನಿ. ಇವರು ರಜದಲ್ಲೆಲ್ಲೋ ಊರಿಗೆ ಹೋಗಿದ್ದರು. ಆಮೇಲೆ ನಾನು ಅಂದ್ಕೊಂಡೆ ಅವರು ರಜದಲ್ಲೆಲ್ಲೋ ಊರಿಗೆ ಹೋಗಿರ್ತಾರೆ, ಟೆಂಪಲ್ಗೆ ಹೋಗಿರ್ತಾರೆ, ಸೊ ನಾವು ಯಾವಾಗಲೂ ಮತ್ತೆ ಎಷ್ಟು ಒಬ್ರಿಗೆ ಪ್ರಾಬ್ಲಮ್ ಮಾಡೋದು ಅಂದ್ಬಿಟ್ಟು ನಾನು ಇಂಡಕ್ಷನ್ನು ತೊಗೊಂಡು ಬಂದೆ. ಯಾವುದಕ್ಕಾದರೂ ಎಮರ್ಜೆನ್ಸಿಗಿರಲಿ, ಟೂರ್ಗೆ ಹೋಗೋಕ್ಕೂ ಆಗುತ್ತೆ, ಮನೆಯಲ್ಲಿ ಎಮರ್ಜೆನ್ಸಿಗೂ ಆಗುತ್ತೆ, ಏನಾದರೂ ರೆಸಿಪಿಗಳು ಮಾಡೋಕ್ಕೂ ಇಂಡಕ್ಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ತೊಗೊಂಡು ಬಂದೆ. ನಾನು ಕೇಳಿದೆ ಅವ್ರಿಗೆ, ಇಂಡಕ್ಷನ್ ತೊಗೊಳ್ತೀರಾ ಇಲ್ಲ ಸ್ಟವ್ ಮೇಲೆ ಮಾಡ್ಕೊಳ್ತೀರಾ ಅಂತ. ಸ್ಟವ್ ಮೇಲೆ ಮಾಡ್ಕೊತೀನಿ, ದೋಸೆ ಮಾಡ್ತಾಯಿದ್ದೀನಿ, ಖಾಲಿಯಾಗೋಯ್ತು ರೀ ಅಂದರು. ಸರಿ ಮಾಡ್ಕೊಳ್ಳಿ, ಪರವಾಗಿಲ್ಲ ಬನ್ನಿರಿ ಅಂತೆ. ಸೊ ನಾವು ನೇಬರ್ಸ್ ಎಲ್ಲ, ನಮ್ಮ ಬಿಲ್ಡಿಂಗಲ್ಲಿ ಎಲ್ಲ ನೇಬರ್ಸು ಅಂದರೆ ಟೆನೆಂಟ್ಸ್ ಯಾರ್ಯಾರು ಇದ್ದೀವಿ ಇಷ್ಟರೂ ಈ ಥರನೇ ಹೀಗೆ ಇದ್ದೀವಿ, ಫ್ರೆಂಡ್ಲಿಯಾಗೇ ಇದ್ದೀವಿ. ಒಬ್ರಿಗೆ ಕಷ್ಟಕ್ಕೆ ಒಬ್ಬರು ಹೆಲ್ಪ್ ಮಾಡೋ ನೇಚರ್, ನಮ್ಮನೆಯವ್ರಿಗೂ ಅಷ್ಟೇ ಹೆಲ್ಪ್ ಮಾಡೋ ನೇಚರ್ ತುಂಬ ಇದೆ, ಹೆಲ್ಪಿಂಗ್ ನೇಚರು. ಯಾರ ಹತ್ರನೂ, ನಮ್ಮ ಮನೆಯವರಂತೂ ನಿಷ್ಠುರ ಮಾಡ್ಕೊಳ್ಳಲ್ಲ, ಯಾರ ಹತ್ರನೂ ನಿಷ್ಠುರ ಮಾಡ್ಕೊಳ್ಳಲ್ಲ, ಎಲ್ಲರ ಜೊತೆ ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತಾರೆ. ನಾನು ಅಷ್ಟೇ, ಎಲ್ಲರೂ ಬೇಕು, ಯಾವ ಸಮಯದಲ್ಲಿ ನಮಗೆ ಯಾರ ಅವಶ್ಯಕತೆ ಇರುತ್ತೆ, ಯಾರು ಬೇಕಾಗ್ತಾರೆ ಅಂತ ನಮಗೂ ಗೊತ್ತಿರಲ್ಲ. ಸೊ ಆದಷ್ಟು ಎಲ್ಲರ ಜೊತೆ ನಾವು ಸರಿಸಮಾನವಾಗಿ ಇರಬೇಕು. ಯಾವುದೇ ಮನಸ್ಸಲ್ಲಿ ಏನೋ ನಾವು ಒಂದು ಇದನ್ನು ಇಟ್ಕೊಳ್ಬಾರ್ದು, ಒಂದು ಬೇಜಾರುಗಳ್ನ ಅದು ಇದು ಅಂತ. ಸೊ ಒಬ್ಬರಿಗೆ ನಾವು ಹೆಲ್ಪ್ ಮಾಡಬೇಕು, ಒಬ್ಬರಿಗೆ ಸಹಾಯ ಮಾಡಬೇಕು. ಒಬ್ಬ ನೇಬರ್ಸ್ ಇರ್ಬೋದು, ಒಬ್ಬರು ರಿಲೇಟಿವ್ಸ್ ಇರ್ಬೋದು, ಅವ್ರಿಗೆಲ್ಲನೂ. ಮತ್ತು ಯಾರನ್ನ ನೋಡಿ ನಾವು ಒಂದು ಜಲಸಿ ಪಟ್ಕೊಳ್ಬಾರ್ದು, ಗ್ರಡ್ಜ್ ಇಟ್ಕೊಳ್ಬಾರ್ದು. ಒಬ್ಬರು ಬೆಳೀತಾ ಇರೋದನ್ನು ನೋಡಿ ನಾವು ಖುಷಿ ಪಟ್ಟಾಗ್ಲೇ ಭಗವಂತ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ನಾನು ಯಾರಾದರೂ ಬೆಳೆಯೋರು ಇರಲಿ, ಯೂಟ್ಯೂಬರ್ಸ್ ಇರಲಿ, ಇನ್ನೊಬ್ರು ಇರಲಿ, ಮತ್ತೊಬ್ರು ಇರಲಿ, ಆಫೀಸಲ್ಲಿರೋರು ಇರಲಿ, ನನ್ನ ಚಿಕ್ಕ ವಯಸ್ಸಿಂದ ನನ್ನ ನೇಚರ್, ನಾನು ಯಾರು ನೋಡಿದ್ರೂ ಜಲಸಿ ಅಂದರೆ ಒಂದು ಕಾಂಪಿಟೇಷನ್ ಜಲಸಿ. ಇವಳಿಗೆ ನೋಡು ಯೂಟ್ಯೂಬರ್ಸ್ ಇಷ್ಟೊಂದಿದ್ದಾರೆ, ನನಗೆ ಇಲ್ಲ, ಈ ಥರದ್ದೆಲ್ಲನೂ ಚಿಕ್ಕ ವಯಸ್ಸಿಂದ ಇಲ್ಲ. ನನಗಿಂತ ಜಾಸ್ತಿ ಮಾರ್ಕ್ಸ್ ನನ್ನ ಫ್ರೆಂಡಿಗೆ ಬಂದಿದ್ದರೆ ಅದನ್ನು ಅವಳ ಪೇಪರ್ ನೋಡಿ ನಾನು ಖುಷಿ ಪಡ್ತಾಯಿದ್ದೆ. ಅಯ್ಯೋ ಎಷ್ಟೊಂದು, ನನ್ನ ಫ್ರೆಂಡು, ನಮ್ಮ ಕ್ಲಾಸ್ ರೂಮ್ ಇವತ್ತು ನಮ್ಮ ಫ್ರೆಂಡ್ ಫಸ್ಟ್ ಬಂದಳು, 4 ಕ್ಲಾಸಿಗೂ ABCD ಸೆಕ್ಷನ್ನಲ್ಲಿ ಇವಳೇ ಫಸ್ಟ್ ಬಂದಳು, ನನ್ನ ಫ್ರೆಂಡ್ ಫಸ್ಟ್ ಬಂದಳು ಅಂತ ನಾನು ಖುಷಿ ಪಡ್ತಾಯಿದ್ದೆ. ಅದು ಚಿಕ್ಕ ವಯಸ್ಸಿಂದ ನನಗೆ ಅದೇ ಥರ ನೇಚರ್ ಇದೆ. ಅದು ಬಿಟ್ಟರೆ ಅವಳಿಗೆ ಯಾಕೆ ಬಂತು ಅಂತ ತಲೆ ಕೆಡಿಸ್ಕೊಂಡಿದ್ದು ನಂದು ಇದರಲ್ಲೇ ಇಲ್ಲ, ಕ್ಯಾರೆಕ್ಟ್ರೇ ಅಲ್ಲ ಅದು ಅಂತ ಹೇಳ್ತೀನಿ. ಇನ್ನು ನಮ್ಮ ಫ್ಯಾಮಿಲಿನಲ್ಲಿ ಹೇಳ್ತಾ ಇದ್ದೆ, ನಮ್ಮ ಅಣ್ಣಂದ್ರಿಗೆ, ನಮ್ಮ ಅಕ್ಕಂದ್ರಿಗೆ, ಆಮೇಲೆ ನಮ್ಮ ತಂದೆಗೆ, ನೋಡು ನನ್ನ ಫ್ರೆಂಡು ಇಷ್ಟೊಂದು ಜಾಣೆ ಇದ್ದಾಳೆ, ಅವಳಿಗೆ ಯಾವಾಗಲೂ ಅಷ್ಟೇ ಮಾರ್ಕ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬ ಇಂಟೆಲಿಜೆಂಟು, ನವೋದಯ ಎಕ್ಸಾಮ್ ಎಲ್ಲ ಬರೆದಿದ್ದಾಳೆ, ತುಂಬ ಸ್ಮಾರ್ಟ್, ಬ್ರಿಲಿಯಂಟು, ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದಾಳೆ ನನ್ನ ಫ್ರೆಂಡು ಅಂತ ಖುಷಿ ಪಡ್ತಾ ಇದ್ದೆ. ಸೊ ಅವ್ರ ಜೊತೆನೂ ನಾನು ಎಲ್ಲರ ಜೊತೆ ಚೆನ್ನಾಗಿರ್ತಾ ಇದ್ದೆ. ಸೊ ಈ ಥರ ಅಂದರೆ ಹೆಲ್ಪಿಂಗ್ ನೇಚರ್ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ನಾನು ನಿಮಗೆ ಶೇರ್ ಮಾಡಿಕೊಂಡೆ. ಅದೇ ಹೇಳಿದ್ನಲ್ವ, ಏನು ಗ್ಯಾಸ್ದಂತೂ ಹೇಳಿದೆ. ಇವಾಗ ಇನ್ನೊಂದು ಪಾರಿವಾಳಗಳು ನಮ್ಮ ಮನೆಯಲ್ಲಿ, ಈ ಬ್ರೌನ್ ಪಿಜನ್ ಏನು ಬರುತ್ತಲ್ಲ, ಕಂದು ಪಿಜನ್ನು ರೂಮಲ್ಲಿ ಬರುತ್ತೆ, ರೂಮ್ ಕಿಟಕಿನಲ್ಲಿ ಗೂ ಗೂ ಅನ್ನುತ್ತೆ. ಆಮೇಲೆ ಮೇನ್ ಡೋರ್ ಮುಂದೆ ಬಂದು ಕಾಂಪೌಂಡಲ್ಲಿ ಕುತ್ಕೊಂಡು ತುಳಸಿ ಕಟ್ಟೆ ಅಕ್ಕ ಪಕ್ಕ ಎಲ್ಲ ಪಿಚ್ಕೆ ಹಾಕಿದೆ. ನಾವು ಕಾಳು ನೀರು ಇಟ್ಟಿರ್ತೀವಿ, ಪಿಚ್ಕೆ ಹಾಕುತ್ತೆ, ಮತ್ತೆ ಕ್ಲೀನ್ ಮಾಡ್ತೀವಿ. ನಾವೆಲ್ಲಾದರೂ ಹೊರಗಡೆ ಹೋಗಿದರೆ ಲಾಕ್ ಮಾಡಿಕೊಂಡು ಕಿಚನ್ ಕಿಟಕಿನ ನಾನು ಯಾವಾಗಲೂ ವಿಂಡೋ ಓಪನ್ ಮಾಡಿರ್ತೀನಿ. ನಮ್ಮ ಮನೆಯಲ್ಲಿ 24/7 ಕಿಚನ್ ವಿಂಡೋ ಓಪನ್ ಆಗೇ ಇರುತ್ತೆ. ಇವಾಗ ಇಷ್ಟು ದಿವಸ ಇರಲಿಲ್ಲ, ಇವಾಗ ಸಮ್ಮರ್ ಜಾಸ್ತಿ ಆಗಿದ್ದರಿಂದ ಕಿಚನ್ ಒಳಗಡೆ ಎಲ್ಲ ಬರ್ತಾ ಇದ್ದಾವೆ ಪಿಜನ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.